ರಾಜ್ಯ ಸರ್ಕಾರದಿಂದ ಗುತ್ತಿಗೆದಾರರ ಬಿಲ್ ಪೆಂಡಿಂಗ್ ಹಿನ್ನೆಲೆ ರಾಜ್ಯ ಸರ್ಕಾರದ ವಿರುದ್ಧ ತಿರುಗು ಬಿದ್ದ ಗುತ್ತಿಗೆದಾರರು. ಗುತ್ತಿಗೆದಾರರ ಬರೋಬ್ಬರಿ 37,000 ಕೋಟಿ ಬಾಕಿ ಉಳಿಸಿಕೊಂಡ ರಾಜ್ಯ ಸರ್ಕಾರ ಮಾರ್ಚ್ 5ರಂದು ಬೃಹತ್ ಹೋರಾಟಕ್ಕೆ ಕರೆ. ಮಂಡ್ಯಕ್ಕೆ ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷ ಆರ್ ಮಂಜುನಾಥ್ ಭೇಟಿ. ಮಂಡ್ಯದಿಂದ ಪಿಡಬ್ಲ್ಯೂಡಿ ಲೋಕೋಪಯೋಗಿ ಇಲಾಖೆ ಆವರಣದಲ್ಲಿ ನಡೆದ ಸಭೆ ಉದ್ಘಾಟಿಸಿ ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷ ಆರ್ ಮಂಜುನಾಥ್ ಇದೇ ವೇಳೆ ರಾಜ್ಯಾಧ್ಯಕ್ಷರನ್ನ ಅಭಿನಂದಿಸಿದ ಮಂಡ್ಯ ಜಿಲ್ಲೆಯ ಗುತ್ತಿಗೆದಾರರು. ಬಳಿಕ ಗುತ್ತಿಗೆದಾರರ 108 ಸಮಸ್ಯೆಗಳ ಬಗ್ಗೆ ಚರ್ಚೆ, ಎಲ್ಒಸಿ ಕೊಡಿಸಿಕೊಡುವ ಬಗ್ಗೆ ಎಂಡಿಪಿ ಮೆಟೀರಿಯಲ್ ಡಂಪಿಂಗ್ ಪ್ಲಾಂಟ್ ರದ್ದು ಮಾಡಿಸಬೇಕು, ಗುತ್ತಿಗೆದಾರರ ಮ್ಯಾನೇಜ್ಮೆಂಟ್ ರದ್ದು, ಪ್ಯಾಕೇಜ್ ಟೆಂಡರ್ ರದ್ದು, ಬಾಕಿ ಇರುವ ಪೆಂಡಿಂಗ್ ಬಿಲ್ ಕೊಡಿಸುವ ಬಗ್ಗೆ ಸೇರಿ ಹಲವು ಸಮಸ್ಯೆಗಳ ಬಗ್ಗೆ ಚರ್ಚೆ. ಸಮಸ್ಯೆಗಳನ್ನು ಪರಿಹರಿಸಲು ರಾಜ್ಯಾಧ್ಯಕ್ಷರಿಗೆ ಮನವಿ ಸಲ್ಲಿಸಿದ ಗುತ್ತಿಗೆದಾರರು. ಗುತ್ತಿಗೆದಾರರ 37,000 ಕೋಟಿ ಬಾಕಿ ಉಳಿಸಿಕೊಂಡ ರಾಜ್ಯ ಸರ್ಕಾರದ ವಿರುದ್ಧ ಬೃಹತ್ ಹೋರಾಟಕ್ಕೆ ನಿರ್ಧಾರ. ಮಾರ್ಚ್ 5ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಾಕಿ ಬಿಲ್ ಬಿಡುಗಡೆ ಹೋರಾಟ. ಮಂಡ್ಯ ಜಿಲ್ಲೆಯಲ್ಲೇ 950 ಕೋಟಿ ಬಾಕಿ ಇದೆ. ಕ್ಲಾಸ್ 2, 3, 4ನೇ ಗುತ್ತಿಗೆದಾರರು ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ. ಜಿಎಸ್ಟಿಗೆ 50 ನೋಟಿಸ್ ಕೊಡ್ತಾರೆ, ಬಿಲ್ನಲ್ಲಿ ಕಟ್ ಮಾಡಿಕೊಳ್ಳಲಿ. ಸಣ್ಣ ಪುಟ್ಟ ಗುತ್ತಿಗೆ ಕೆಲಸ ಮಾಡಿದ್ರೂ ನಮಗೆ ದುಡ್ಡು ಕೊಡ್ತಿಲ್ಲ. ಸಾಲ ಮಾಡಿ ಕೆಲಸ ಮಾಡಿದ್ದೇವೆ, ಬಡ್ಡಿ ಕಟ್ಟಲು ಆಗ್ತಿಲ್ಲ. ನಮ್ಮ ಸಮಸ್ಯೆಗಳನ್ನು ಸರಿಪಡಿಸಲು ಮನವಿ. ಕಾಂಗ್ರೆಸ್ ಸರ್ಕಾರ ಇಂದಿನ ಬಿಜೆಪಿ ಸರ್ಕಾರಕ್ಕಿಂತ ಭ್ರಷ್ಟಾಚಾರವಾಗಿದೆ. ಹಿಂದೆ ನಮ್ಮ ಬೆನ್ನಿಗೆ ನಿಂತು ಅವರೇ ಈ ರೀತಿಯ ಭ್ರಷ್ಟರಾಗಿದ್ದಾರೆ. ನಮ್ಮಿಂದಲೇ ಅಧಿಕಾರಕ್ಕೆ ಬಂದು ನಮ್ಮನ್ನೇ ಕಡೆಗಣಿಸಿದ್ದಾರೆ. ಸರ್ಕಾರ ಎಚ್ಚೆತ್ತು ತಕ್ಷಣವೇ ಬಾಕಿ ಹಣ ಬಿಡುಗಡೆ ಮಾಡಬೇಕು, ಇಲ್ಲದಿದ್ದರೆ ನಮ್ಮ ಶಕ್ತಿಯನ್ನ ತೋರಿಸುತ್ತೇವೆ ಎಂದು ಎಚ್ಚರಿಕೆ ಕೊಟ್ಟ ರಾಜ್ಯಾಧ್ಯಕ್ಷ. ಸಭೆಯಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಿಎಂ ನಂದಕುಮಾರ್, ರಾಜ್ಯ ಕಾರ್ಯಾಧ್ಯಕ್ಷ ಡಿಸಿ ನಂದೀಶ್, ಹನುಮಂತು, ಉಪಾಧ್ಯಕ್ಷ ಕೃಷ್ಣೇಗೌಡ, ಎಂ ರಮೇಶ್, ಯತಿರಾಜ್, ಗುರುಸಿದ್ದಪ್ಪ, ಖಜಾಂಚಿ ಮುನಿರಾಜ್, ಲಕ್ಷ್ಮೀಪತಿ, ಜಿಲ್ಲಾಧ್ಯಕ್ಷ ಯತಿರಾಜ್, ರವೀಂದ್ರ, ನವೀನ್ ಕುಮಾರ್ ಸೇರಿ ಸದಸ್ಯರು ಭಾಗಿ. ಸರ್ಕಾರದಲ್ಲಿ ಗುತ್ತಿಗೆದಾರರು ಮರ್ತ್ಬಿಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಯಾಕೆ ಹೇಳ್ತೀವಿ ಅಂದರೆ, ಯಾಕೆ ನಾವು ಮಂಡ್ಯದಿಂದ ಅಷ್ಟು ಪ್ರಾರಂಭ ಮಾಡಿದ್ವಿ. ಮಂಡ್ಯ ಹೋರಾಟಕ್ಕೆ ಭಾಳ ಫೇಮಸ್ ಆಗಿರ್ತಕ್ಕಂಥ ಒಂದು ಸ್ಥಳ ಮಂಡ್ಯ. ಇಲ್ಲಿ ಸಕ್ಸಸ್ ಎಲ್ಲ ಹೋರಾಟಗಳೆಲ್ಲ ಇಲ್ಲೇನು ಯಾರು ಹೋರಾಟ ಮಾಡಿದಾರೋ, ಯಾರು ಹೋರಾಟ ಪ್ರಾರಂಭ ಮಾಡಿದಾರೋ ಇಲ್ಲಿಂದ ಎಲ್ಲ ಸಕ್ಸಸ್ ಆಗಿದ್ದಾವೆ. ಸೊ ಆ ಒಂದು ಮಾಹಿತಿ ಮೇರೆಗೆ, ಆ ಒಂದು ಇತಿಹಾಸದ ಮೇಲೆ ನಾವು ಮಂಡ್ಯದಿಂದಲೇ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಮತ್ತು ಜೊತೆಗೆ ಇನ್ನೊಂದು ಏನಾಗಿದೆ ಅಂದರೆ, ನಾವು ಇವತ್ತು ಬಂದಿರತಕ್ಕಂಥ ಉದ್ದೇಶ ಇಷ್ಟೇ. ನಮ್ಮ ಕಾಂಟ್ರಾಕ್ಟರ್ಗಳು ಭಾಳ ಕಷ್ಟದಲ್ಲಿದ್ದೀವಿ. ನಾವು ಸುಮಾರು 37,000 ಕೋಟಿ ಪೆಂಡಿಂಗ್ ಬಿಲ್ ಇದೆ. ಆ ಪೆಂಡಿಂಗ್ ಬಿಲ್ಗೋಸ್ಕರ ಸುಮಾರು 2.5 ವರ್ಷದಿಂದ ಈ ಸರ್ಕಾರ ಬಂದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡಿಕೊಟ್ಟು ಸುಮಾರು ದಿನ ಆದರೂ ಸಹ ಇದುವರೆಗೂ ನಮ್ಮ ಕಾಂಟ್ರಾಕ್ಟರ್ಗಳಿಗೆ ಅವ್ರು ಸ್ಪಂದಿಸಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು. ಹಾಗೆ ಚೀಫ್ ಸೆಕ್ರೆಟರಿ ಅವ್ರಿಗೆ ಕೊಟ್ವಿ, 8-10 ಜನ ಮಿನಿಸ್ಟರ್ಸ್ಗೆ ಅವ್ರಿಗೆಲ್ಲ ಕೊಟ್ವಿ. ಅವರೆಲ್ಲ ಕರೆದು ಮೀಟಿಂಗ್ ಮಾಡ್ತಾರೆ, ಬಟ್ ಯಾವುದೂ ಪ್ರಯೋಜನ ಆಗ್ತಾ ಇಲ್ಲ. ಈ ಸರ್ಕಾರದಲ್ಲಿ ನಮ್ಮಿಂದ ಸರ್ಕಾರ ಬಂದಿದೆ, ನಮ್ಮಿಂದ ಮಾನ್ಯ ಮುಖ್ಯಮಂತ್ರಿಗಳು ಬರ್ತಿದ್ದಾರೆ. ನಮ್ಮ ಕಾಂಟ್ರಾಕ್ಟ್ರು ಹೋರಾಟದಿಂದಲೇ ಸರ್ಕಾರ ಬಂದಿರೋದು ಅಂತ ಹೇಳಿ ಮಾಧ್ಯಮದ ಮುಖಾಂತರ ಜ್ಞಾಪಕ ಮಾಡಿಸ್ತಾ ಇದ್ದೀನಿ. ನಮ್ಮದು ಹೋರಾಟ ಇಷ್ಟೇ. ನಮಗಿರ್ತಕ್ಕಂಥ ಪೇಮೆಂಟ್ 2.5 ವರ್ಷ ಕಾದಿದ್ದೀವಿ. ನಿನ್ನೆ ಪ್ರೀತಿ, ವಿಶ್ವಾಸ, ಗೌರವ ಎಲ್ಲ ಇಟ್ಕೊಂಡು ಕಾದಿದ್ದೀವಿ. ಯಾವುದೇ ಥರ ಒಂದು ಮೀಟಿಂಗ್ ಮಾಡಿಲ್ಲ. ಮೀಟಿಂಗ್ ಮಾಡಿ ಅನ್ನೋದೇ ನಮ್ಮ ಉದ್ದೇಶ. ಅದಕ್ಕೆ 31 ಜಿಲ್ಲೆ ನಾವೆಲ್ಲರೂ ಪ್ರವಾಸ ಮಾಡಿಬಿಟ್ಟು ಎಲ್ಲ ಜಿಲ್ಲಾದಲ್ಲಿ ನಮ್ಮ ಮಾಧ್ಯಮ ಮಿತ್ರಗಳ ಜೊತೆ ಚರ್ಚೆ ಮಾಡಿಬಿಟ್ಟು ನಮ್ಮ ಸ್ಥಳೀಯ ಕಾಂಟ್ರಾಕ್ಟರ್ ಪ್ರಾಬ್ಲಮ್ಗಳು ಸಾಲ್ವ್ ಮಾಡಿಬಿಟ್ಟು 5/3/26 ತಾರೀಕಿಗೆ ಮಾರ್ಚ್ 5ನೇ ತಾರೀಕು ನಾವು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ನಮ್ಮದು ಉದ್ದೇಶ ನಮಗೆ ಒಂದು ಸ್ಟ್ರೆಚ್ಚಲ್ಲಿ ಇರ್ತಕ್ಕಂಥ 37,000 ಕೋಟಿ ಒಂದು ಸ್ಟ್ರೆಚ್ಚಲ್ಲಿ ಕೊಡಬೇಕು ಅನ್ನೋದು ನಮ್ಮ ಒತ್ತಾಯ ಇದೆ. ಇದನ್ನು ನಿಮ್ಮ ಮುಖಾಂತರ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊಳ್ತೀವಿ.